ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಕೆಲವೊಬ್ಬರಿಗಾದರೂ ಯೂಸ್ಫುಲ್ ಆಗ್ಬೋದು ಅಂತ ಅನ್ಕೋ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಕೌಶಿಕ್ ಶೆಟ್ಟಿ ಮಲ್ನಾಡ್. ನಾರ್ಮಲಾಗಿ ನಮ್ಮ ಅಪ್ಪ ಮತ್ತು ನಮ್ಮಮ್ಮ ಪೇಂಟಿಂಗ್ ಕೆಲಸ ಮಾಡ್ತಾರೆ. ಏನಾದರೂ ಫ್ರೀ ಇದ್ದಾಗ ನಾನು ಕೂಡ ಅವ್ರ ಜೊತೆ ಜಾಯ್ನ್ ಆಗ್ತೀನಿ. ಗೋಡೆಗೆ ಪ್ಲಾಸ್ಟಿಂಗ್ನ ಮಾಡಬೇಕಾದ್ರೆ ತುಂಬ ರಫ್ ಆಗಿ ಮಾಡಿರ್ತಾರೆ, ಇಲ್ಲಾಂದರೆ ಎತ್ತರ ತಗ್ಗು ಮಾಡಿರ್ತಾರೆ, ತುಂಬ ಗಲೀಜು ಮಾಡಿರ್ತಾರೆ. ಅದಕ್ಕೂ ಇವಾಗ ಎಲ್ಲರ ಮನೆಗಳಲ್ಲೂ ಈ ಥರ ವಾಲ್ ಪಟ್ಟಿ ಅಥವಾ ಲಪ್ಪನ ಹಾಕಿಸ್ತಾರೆ ಗೋಡೆಗೆ, ಯಾಕಂದರೆ ಕ್ಲೀನಾಗಿ ಕಾಣಬೇಕು ಅಂತ ಹೇಳಿ. ಮೊದಲು ನಾವು ಕೂಡ ಇದೇ ಥರ ಅಪ್ಲೈ ಮಾಡ್ತಾ ಇದ್ವಿ. ಅದೇ ಇತ್ತೀಚಿನ ದಿನಗಳಲ್ಲಿ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಇದಕ್ಕೋಸ್ಕರ ಅಂತ ಮಿಷಿನರೀಸ್ಗಳು ಬಂದಿದೆ. ಆದರೆ ಅಷ್ಟು ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ಅದಕ್ಕೆ ಬಂಡವಾಳ ಹಾಕೋಕ್ಕಾಗಲ್ಲ ಅಂತ ಹೇಳಿ ಈ ರೋಲರ್ನ ನಾನು ತರಿಸ್ಕೊಂಡಿದ್ದೀನಿ. ಇದರಿಂದ ತುಂಬ ಈಸಿಯಾಗಿ ಪುಟ್ಟಿನ ಹಾಕ್ಬೋದು, ತುಂಬ ಫಾಸ್ಟಾಗಿ ಕೆಲಸ ಆಗುತ್ತೆ. ಪುಟ್ಟಿ ಅದಕ್ಕೆ ಅಂಟ್ಕೊಂಡಿರೋದ್ರಿಂದ ಸ್ವಲ್ಪ ವೆಯ್ಟ್ ಇರುತ್ತೆ, ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಅಭ್ಯಾಸ ಆಗೋ ತನಕ ಸ್ವಲ್ಪ ಕಷ್ಟ ಆಗುತ್ತೆ, ತುಂಬ ಈಸಿಯಾಗಿ ಹಾಕ್ಬೋದು. ನಾವು ಗೋಡೆಗೆ ನಾರ್ಮಲಾಗಿ ಪೇಂಟ್ ಯಾವ ಥರ ಮಾಡ್ತೀವಿ ಅದೇ ಥರ ಇದು ರೋಲರಲ್ಲಿ ನಾವು ಇದನ್ನು ಹಾಕ್ಬೋದು. ಇದನ್ನು ಹಾಕೋದು ಎಷ್ಟು ಈಸಿ ಅಂತ ಹೇಳಿದರೆ ನಮ್ಮ ಅಮ್ಮ ಕೂಡ ನೋಡಿ ಹಾಕ್ತಾ ಇದ್ದಾರೆ. ಅವರಿಗೆ ಸ್ವಲ್ಪ ಸ್ಟಾರ್ಟಿಂಗು ಕಷ್ಟ ಆಯಿತು, ಬಟ್ ಇವಾಗ ಸ್ವಲ್ಪ ಅಭ್ಯಾಸ ಆಗಿದೆ. ಈ ಥರ ರೋಲರಲ್ಲಿ ಹಾಕಿದ ಮೇಲೆ ಅದಕ್ಕೆ ನೆಕ್ಸ್ಟ್ ಏನು ಮಾಡಬೇಕಂತ ಹೇಳಿದರೆ, ಈ ಥರ 24 ಇಂಚಿನ ಬ್ಲೇಡನ್ನು ತಗೊಂಡು ನಾವು ಹಾಕಿರೋಂಥ ಪುಟ್ಟಿನ ಲೆವೆಲ್ ಮಾಡಬೇಕಾಗುತ್ತೆ. ಏನಕ್ಕಪ್ಪ ಈ 24 ಇಂಚಿನ ಬ್ಲೇಡನ್ನ ಯೂಸ್ ಮಾಡಬೇಕಂತ ಹೇಳಿದರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಮೊದಲು ಏನು ಮಾಡ್ತಾಯಿದ್ವಿ ಅಂತ ಹೇಳಿದರೆ, ಚಿಕ್ಕ ಬ್ಲೇಡಲ್ಲಿ ನಾವು ಅದನ್ನು ಲೆವೆಲ್ ಮಾಡ್ತಾಯಿದ್ವಿ. ಆವಾಗ ಬ್ಲೇಡ್ ಮಾರ್ಕ್ಗಳು ತುಂಬ ಉಳಿತಾ ಇತ್ತು. ಆವಾಗ ನಮಗೆ ಸ್ಯಾಂಡಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಸ್ಯಾಂಡಿಂಗ್ ಅಂತ ಹೇಳಿದರೆ ಪೇಪರಲ್ಲಿ ಉಜ್ತೀವಿ, ಈ ಪುಟ್ಟಿನ ಹಾಕಿದ್ಮೇಲೆ ಅದನ್ನು ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಆವಾಗ ಕೈಗೆಲ್ಲ ತುಂಬ ಡ್ಯಾಮೇಜ್ ಎಲ್ಲ ಆಗ್ತಾಯಿತ್ತು, ಅದು ತುಂಬ ರಿಸ್ಕ್ ಆಗ್ತಾಯಿತ್ತು. ಇದನ್ನು ತಗೊಂಡ್ಮೇಲೆ ನಮಗಂತೂ ತುಂಬ ಈಸಿ ಆಗ್ತಾಯಿದೆ, ಒಳ್ಳೆ ಫಿನಿಶಿಂಗ್ ಕೂಡ ಬರ್ತಾಯಿದೆ. ಪೇಂಟರ್ಸ್ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ನೀವು ಈ ಥರ ಟೂಲ್ಸ್ಗಳನ್ನ ಯೂಸ್ ಮಾಡಿ ಬೇಗ ಕೆಲಸಗಳನ್ನ ಮುಗಿಸಿ. ನಾನು ಕೂಡ ಯಾವಾಗಲೂ ಪೇಂಟ್ ಕೆಲಸಕ್ಕೆ ಹೋಗಲ್ಲ, ನಾನು ಫ್ರೀ ಇದ್ದಾಗ ನಮ್ಮ ಅಪ್ಪ ಅಮ್ಮಗೆ ಹೆಲ್ಪ್ ಆಗಲಿ ಅಂತ ನಾನು ಅವ್ರ ಜೊತೆ ಪೇಂಟ್ ಕೆಲಸಕ್ಕೆ ಹೋಗ್ತೀನಿ. ನಾನು ತುಂಬ ಸಲ ನೋಡಿದ್ದೀನಿ ನಮ್ಮ ಅಪ್ಪ ಏನು ಮಾಡ್ತಾರೆ ಅಂತ ಹೇಳಿದರೆ, ತುಂಬ ಪ್ರಾಫಿಟ್ ಆಗೋ ಥರ ಎಲ್ಲೂ ಕೆಲಸನ ಹಿಡ್ದಿರೋದನ್ನ ನಾನಂತೂ ಇವತ್ತಿನವರೆಗೂ ನೋಡಿಲ್ಲ. ತುಂಬ ಕಷ್ಟಪಟ್ಟು ಕೆಲಸನ ಮಾಡಿರ್ತಾರೆ. ಅವರಿಗೆ ಹಣದ ವಿಚಾರದಲ್ಲಿ ಸುಳ್ಳು ಹೇಳೋದಾಗಲಿ ಮೋಸ ಮಾಡೋದಾಗಲಿ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಪೇಂಟಿಂಗ್ ಕೆಲಸ ಮಾಡೋರಿಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಸೇಫ್ಟಿ ಎಕ್ವಿಪ್ಮೆಂಟ್ಸ್ಗಳನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ. ಪೇಂಟಿಂಗ್ ಅಂದ್ರೇ ಕೆಮಿಕಲು, ಅದರಲ್ಲಿ ಸಿಕ್ಕಾಪಟ್ಟೆ ಕೆಮಿಕಲ್ ಕಂಟೆಂಟ್ ಇರುತ್ತೆ, ನಿಮ್ಮ ಹೆಲ್ತಿಗೂ ಕೂಡ ಎಫೆಕ್ಟ್ ಆಗ್ಬೋದು. ಮನೆ ಕೆಲಸದ ಬಗ್ಗೆ ಸಣ್ಣ ಪುಟ್ಟ ಇನ್ಫಾರ್ಮೇಷನ್ಗಳು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಕಮೆಂಟ್ ಮಾಡಿ, ನನ್ನ ನಂಬರ್ನು ಕೂಡ ಇಲ್ಲಿ ಹಾಕಿರ್ತೀನಿ. ಇಲ್ಲ ನಿಮಗೆ ಗೊತ್ತಿರೋ ಯಾರಾದರೂ ಪೇಂಟರ್ಸ್ ಇದ್ದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಯಾರಿಗಾದರೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.